ವೇದಿಕೆ ಮೇಲೆ ಸಿದ್ಧರಿರ್ತಕ್ಕಂಥ ರಾಹುಲ್ ಗಾಂಧಿ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಆರೋಗ್ಯ ಎಲ್ಲ ತರಹದ ಸಿಬ್ಬಂದಿ ವರ್ಗಗಳು ಹಾಗೂ ಪತ್ರಿಕಾ ಮಾಧ್ಯಮಗಳು ನಮ್ಮ ವಿಭಾಗದಲ್ಲಿ ಕಳೆದ 3-4 ತಿಂಗಳ ಹಿಂದೆ ನದಿ ಬರಬೇಕಂತ ಘಟನೆ ನಡೆಯಿತು. ಇದು ದುರದೃಷ್ಟಕರ ಅಂತಂದ್ರೆ ಬೆಳಗಾಂ ಅಧಿವೇಶನದಲ್ಲಿದ್ದಾಗ ಪ್ರವಾಸದಲ್ಲಿರ್ತಕ್ಕಂಥ ಮಕ್ಕಳು ಏನು ಮುಚ್ಕೊಂಡು ಹೋಗ್ಬಿಟ್ರು ಸಮುದ್ರಕ್ಕೆ. ಅದೊಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೃದಯ ಕಲ್ಪುವಂತಹ ಒಂದು ಘಟನೆ ಇತ್ತು. ಈಗಾಗಲೇ ಕೂಡಲೇ ಸ್ಪಾಟಕ್ಕೆ ಹೋಗಿ ಎಲ್ಲ ರೀತಿಯಿಂದ ಸರಿಪಡಿಸಿ ಮಕ್ಕಳ ತಂದು ಏನು ಮಕ್ಕಳನ್ನ ಪೇರೆಂಟ್ಸ್ಗೆ ಇದು ಮಾಡಿ ದಫನ್ ಮಾಡಿ ನಂತರ ನಾನು CM ಅವ್ರನ್ನ ಪರ್ಸನಲ್ ಮೀಟ್ ಮಾಡಿ ಈ ಥರ ಆಗಿದೆ ಅಂತ ಕೇಳ್ಕೊಂಡಾಗ CM ಅವರು 5 ಲಕ್ಷ ರೂಪಾಯಿನ ಅಲ್ಲೇ ಮಕ್ಕಳಿಗೆ ಇದು ಮಾಡಿಕೊಟ್ರು. ಅದಲ್ಲದೆ ನನ್ನ ವೈದ್ಯ ಕೂಡ ಸ್ವಲ್ಪ ಸಹಾಯ ಮಾಡಿ ಏನು ಎಷ್ಟೇ ಖರ್ಚು ಮಾಡಿದ್ರು ಕೂಡ ಮಕ್ಕಳನ್ನ ಪಡ್ಕೊಡಕ್ಕಾಗಲ್ಲ ಅಂತ ಮುರಾಜಿ ಮಕ್ಕಳು ಟಾಪ್ ಮಕ್ಕಳು. ಅದಾದ 2 ದಿವಸಕ್ಕೆ ಮತ್ತೊಂದು ಘಟನೆ ನಡೆಯಿತು. ಅವತ್ತು ಅಧಿವೇಶನದಲ್ಲಿದ್ದಾಗ ನಾನು ಕೇವಲ ಎಕ್ಸಾಕ್ಟ್ 2 ದಿವಸಕ್ಕೆ ಏನು ಕೂಲಿ ಕಾರ್ಮಿಕರ ಏನು ನಾಗೇನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ತುಂಬಾ ಬಡಬಡವರು ಕೂಲಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸದಸ್ಯ ಕೂಡ ಮೇಲೆ ಏನು ಹೋಗ್ಬಿಡ್ತು ಗಾಡಿ. ಅಲ್ಲಿ ಸಾಕಷ್ಟು ಜನ ಕಳ್ಕೊಡ್ಬೇಕು. ತುಂಬಾ ಒಂದು ಅದಕ್ಕೊಂದು ತುಂಬಾ ನೋವಾಯಿತು. ಎಗೇನ್ ಮತ್ತೆ ಹೋದಾಗ CM ಹತ್ರ ಹೋದಾಗ ಏನೋ ಹೋಗಿ ನಿಮ್ಮ ತಾಲೂಕಿಗೆ ಈಗ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಕ್ಯಾಬಿನೆಟ್ ಅಲ್ಲಿ ಬಂದು ಕಳಿಸ್ಕೊಡ್ತಾರೆ. ಎಷ್ಟಾಗುತ್ತಷ್ಟು ಮಾಡ್ಕೊಡಿದ್ದಾರೆ. ಆದ್ರೆ ಅಪಘಾತದಲ್ಲಿ ಆದವ್ರಿಗೆ CM ಕೊಡಂಗಿಲ್ಲ. ನಾನು ರಿಕ್ವೆಸ್ಟ್ ಮಾಡಿ ತುಂಬಾ ಕೂಲಿ ಕಾರ್ಮಿಕರು ಮಾಡಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ DC ಅವ್ರಿಗೆ ಬಂದು DC ಇಂದ ತಹಸೀಲ್ದಾರ್ ಬಂದು ಬೇಗ ಫಾಲೋಅಪ್ ಮಾಡಿ ಸೊ ಅದನ್ನ ವ್ಯವಸ್ಥೆ ಮಾಡಿಕೊಟ್ರು. ಬಹುಶಃ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಬ್ಬ ಶಾಸಕನಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮ ಒಳ್ಳೆತನದಿಂದ ಈ ಕೆಲಸಗಳಾಗ್ತಿದೆ ಅಂತ ಅನ್ಬೋದು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಬಹುಶಃ ನಾನು ಏನು ಆರೋಗ್ಯಕ್ಕೆ ಅಂತ ಬಂದಾಗ ಯಾರೇ ಬಂದರೂ ಕೂಡ ನಮ್ಮ ಹಾಸ್ಪಿಟಲ್ ಅಡ್ಮಿಟ್ ಆದ ಬಂದಾಗ 24 ಗಂಟೆಗಳಲ್ಲಿ ಫೈಲ್ ಪುಟಪ್ ಮಾಡಿ CM ಹತ್ರ ಹೋಗಿ ಸೈನ್ ಮಾಡಿಸ್ಕೊಂಡು ಸುಮಾರು ಯಾವುದೇ ಕಾಯಿಲೆ ಇದ್ರೂ ಕೂಡ ಒಂದು ಅತಿ ಯಥೇಚ್ಛವಾಗಿ ಮುಳುಬಾಗಿಲಿಗೆ ಸರ್ವಿಸ್ ಮಾಡಲಿಕ್ಕೆ 2 ಎಂಪ್ಲಾಯಿಗಳನ್ನ ನಾನು ಆಫೀಸಲ್ಲಿ ಇಟ್ಬಿಟ್ಟಿದ್ದೀನಿ CM ಕೊಡ್ತಾ ಇದ್ದೀನಿ. ಅದರಿಂದ ಯಥೇಚ್ಛವಾಗಿ ವರ್ಕ್ ಆಗ್ತಾ ಇದೆ. ಅದು ಸಹಾಯ ಆಗ್ತಾ ಎಲ್ರಿಗೂ ಸಹಾಯ ಆಗ್ತಾ ಇದೆ. ಸೊ ನಿನ್ನೆ ಕೂಡ ಒಬ್ಬರಿಗೆ 8,37,000 ರೂಪಾಯಿ ನಮ್ಮ ಹರೀಶ್ ಗೌಡ್ರು ಅಂತ ಕರವೇ ಕರ್ನಾಟಕ ರಕ್ಷಣಾ ವೇದಿಕೆ ಹರೀಶ್ ಗೌಡ್ರು ಅಂತ ಅವ್ರ ಅಪ್ಪಂದು ಆಟು ಬದಲಾವಣೆ ಇದೆ. ಇದರಲ್ಲಿ ಸಂಜಯ್ ಹಾಸ್ಪಿಟಲ್ ಹಾಕ್ಬೋದು ಅವರಿಗೆ ಸುಮಾರು 32 ಲಕ್ಷ ಖರ್ಚಾಗ್ತಕ್ಕಂಥ ರೀತಿಯಲ್ಲಿ ನಿನ್ನೆ 8,37,000 ರೂಪಾಯಿ ಹೈಯೆಸ್ಟ್ CM ಫಂಡ್ನ ಒಂದು ಬಂದಿದೆ. ಅದಕ್ಕೆ ಖುಷಿ ಪಡ್ತಕ್ಕಂಥ ವಿಷಯ. ಬಟ್ ಆದ್ರೂ ಕೂಡ ಅದು ವರ್ಕ್ ಆಗಲಿ, ಅವ್ರಿಗೆ ಹಾರ್ಟು ಸೆಟ್ ಆಗಿ ಅವ್ರಿಗೆ ಮತ್ತೆ ಮನುಷ್ಯ ಆಚೆಗೆ ಬರಲಿ ಅಂತ ನಾನು ಕೇಳ್ಕೊಳ್ತೇನೆ. ಸೊ ಅದರಿಂದ ಏನು ಇವತ್ತು ಮನೋನ್ಮವಾಗಿ ನಮ್ಮನ್ನ ನಗಲಿದ್ದಾರೆ, ಅವರಿಗೆ ಕುಟುಂಬಕ್ಕೆ ಶಾಂತಿ ಸಿಗುವಂತ ಇದಾಗಲಿ, ಅವ್ರು ಬರ್ಸ್ತಕ್ಕಂಥ ಧೈರ್ಯ ಭಗವಂತ ಕೊಡಲಿ ಅಂತ ಹೇಳ್ತಾ ಏನು ಇವತ್ತು ತಲಾ 2 ಲಕ್ಷ ರೂಪಾಯಿ ಲೆಟರ್ ಕಳಿಸ್ಕೊಂಡಿದ್ದಾರೆ. ನಾನು ಮತ್ತು ದಂಡಾಧಿಕಾರಿಗಳು ಮತ್ತು ನಮ್ಮ ಸೊ ಇವರು ಕೂಡ ಸೇರಿ ಪಕ್ಕ ಕೊಡ್ಬೇಕಂತ ಕೇಳ್ತಾರೆ. ದಯವಿಟ್ಟು ಎಲ್ಲರೂ ನಮ್ಮ ಫಲಾನುಭವಿಗಳು ಕೆಲಸ ಬಿಡ್ತಕ್ಕಂಥ ಕುಟುಂಬಸ್ಥರು ಬರಬೇಕಂತ ಕೇಳ್ತಾರೆ. ಫಸ್ಟ್ ಸಂಜಯ್ ಕುಮಾರ್ ಅವ್ರು